ಬೆಳಗಾವಿಯಲ್ಲಿ ಬಂಡಾಯದ ಬೆಂಕಿ ಆರಿಸೋದಕ್ಕೆ ಶೆಟ್ಟರ್ ಕಸರತ್ತು ನಡೆಸ್ತಾ ಇದ್ದಾರೆ. ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಕಡೆಯಿಂದನೂ ವಿರೋಧ, ಬಿಜೆಪಿ ಕಡೆಯಿಂದನೂ ವಿರೋಧ. ಪಕ್ಷಕ್ಕೆ ವಾಪಸ್ ಆಗಿ ಜಗದೀಶ್ ಶೆಟ್ಟರ್ ಏನು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ರು. ಬೆಳಗಾವಿಯಲ್ಲಿ ಟಿಕೆಟ್ ಸಿಕ್ಕಿದೆ, ಆದರೆ ಬಂಡಾಯದ ಬೆಂಕಿ ಆರಿಸೋದು ಈಗ ಶೆಟ್ಟರ್ಗೆ ಸವಾಲಾಗಿದೆ. ಅತೃಪ್ತರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಈಗ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಅವರು ಮುಂದಾಗಿದ್ದಾರೆ. ಬಿಜೆಪಿ ಟಿಕೆಟ್ ವಂಚಿತರ ಮನೆಗೆ ಜಗದೀಶ್ ಶೆಟ್ಟರ್ ಭೇಟಿ ಕೊಡ್ತಾ ಇದ್ದಾರೆ. ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕವಟಗಿಮಠ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಮೋದಿ ಅವರನ್ನ ಮತ್ತೆ ಪ್ರಧಾನಿಯಾಗಿಸೋದಕ್ಕೆ ಕೆಲಸ ಮಾಡೋಣ, ವಿಶ್ವಾಸದಿಂದ ಕೆಲಸ ಮಾಡೋಣ ಅಂತ ಶೆಟ್ಟರ್ ಮನವಿ ಮಾಡಿಕೊಂಡಿದ್ದಾರೆ. ಶೆಟ್ಟರ್ ಗೋ ಬ್ಯಾಕ್ ಅಂತ ಕ್ಯಾಂಪೇನ್ ಮಾಡಿದ್ರು ಬೆಂಬಲಿಗರು, ಕವಟಗಿಮಠ ಬೆಂಬಲಿಗರು. ಅವರ ಮನವೊಲಿಸುವಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗಿದ್ದು, ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಉಪಾಧ್ಯಕ್ಷ ಅನಿಲ್ ಬೆನಕೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಭೇಟಿಯಾದಂತಹ ಫೋಟೋವನ್ನು ಗಮನಿಸಬಹುದು. ಯಾಕಂದ್ರೆ ಇಲ್ಲಿ ಶೆಟ್ಟರ್ ಅವರಿಗೆ ಬಹಳ ದೊಡ್ಡ ಸವಾಲಾಗಿದ್ದು, ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಅದ ನಂತರ ಬಿಜೆಪಿಗೆ ವಾಪಸ್ ಬಂದದ್ದಕ್ಕೆ ಬಿಜೆಪಿಗರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಅದರಲ್ಲೂ ಬೆಳಗಾವಿಯಲ್ಲಂತೂ ಸ್ಥಳೀಯರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಅದಕ್ಕೆ ಸ್ಥಳೀಯ ನಾಯಕತ್ವಕ್ಕೆ ಮಣೆ ಹಾಕಿಲ್ಲ, ಯಾಕೆ ಶೆಟ್ಟರ್ ಅವರಿಗೆ ಪಕ್ಷ ಬಿಟ್ಟು ಹೋದವರಿಗೆ ಮಣೆ ಹಾಕಲಾಯಿತು ಅಂತ ಗೋ ಬ್ಯಾಕ್ ಶೆಟ್ಟರ್ ಅಂತ ಕ್ಯಾಂಪೇನ್ ಕೂಡ ಮಾಡಿದ್ರು. ಇದೀಗ ಆ ಒಂದು ಅಸಮಾಧಾನವನ್ನ ಸರಿಪಡಿಸುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ.